హరే నమః. హరే నమః అన్న.
ಆಚಾರ್ ಜಾಯಿನ್ ಮಾಡ್ಲಾ ಅಣ್ಣ? ನಮ್ಗೆ ಸೂತ್ರ ಹೇಳಿ ಕ್ಲೋಸ್ ಮಾಡೋಣವಾ ಅಲ್ಲ? ಓಕೆನಾ. ಎಲ್ಲಾರು ಏನು ಸರಿ ಅಂದ್ರೆ ಮಾಡೋಣ. ನೀವು ಮೊದಲ ಸೂತ್ರ ಹೇಳಪ್ಪ, ನಾನು ಮುಂದುವರ್ಸಿಂದ ಕಂಪ್ಲೀಟ್ ಮಾಡೋಣ. ಇದು ಎಷ್ಟು ಸೂತ್ರ ಆಗಿದೆಯೋ ಅಷ್ಟು ಸೂತ್ರ ಹೇಳಿ ಮುಗಿಸ. ಓಕೆನಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ. ಓಂ ಹೇಳ ಮುಂದೆ ಬರ್ಸಪ್ಪ. ಎಷ್ಟು ಹೇಳುವೆ? ನಂಗೆ ಒಂದು 10-15 ಬರೋದು ಕರೆಕ್ಟ್. ಎಷ್ಟು ಬರ್ತೀಯ ಅಷ್ಟು ಹೇಳಪ್ಪ, ನಾ ಮುಂದೆ ಬರ್ತೀನಿ, ಕಂಪ್ಲೀಟ್ ಮಾಡಿಬಿಡ್ತೇನೆ. ಎಷ್ಟು ಆಗ್ತೀವಿ? ಓಕೆನಾ. ಓಂ ಒಂದು ನಿಮಿಷ ಹೇಳ್ತಾನೆ. ಓಂ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ. ಓಂ ಓಂ ಜನ್ಮಾದ್ಯಸ್ಯ ಯತಃ. ಓಂ ಓಂ ಶಾಸ್ತ್ರಯೋನಿತ್ವಾತ್. ಓಂ ಓಂ ತತ್ವ ಸಮನ್ವಯಾತ್. ಓಂ ಓಂ ಈಕ್ಷತೆರ್ನ ಶಬ್ದಂ. ಓಂ ಓಂ ಗೌಣೈಶ್ಚೇನ್ನಾತ್ಮಶಬ್ದಾತ್. ಓಂ ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್. ಓಂ ಓಂ ಹೇಯತ್ವಾವಚನಾಚ್. ಓಂ ವಚನಾಚ್. ಓಂ ಓಂ ಸ್ವಾಪ್ಯಯಾತ್. ಓಂ ಓಂ ಗತಿಸಾಮಾನ್ಯಾತ್. ಓಂ ಓಂ ಶ್ರುತತ್ವಾಚ್. ಓಂ ಓಂ ಆನಂದಮಯೋಭ್ಯಾಸಾತ್. ಓಂ ಓಂ ವಿಕಾರ ಶಬ್ದಾನ್ನೇತಿ ಚೇನ ಪ್ರಾಚುರ್ಯಾತ್. ಓಂ ಓಂ ತದ್ದೇಷು ವ್ಯಪದೇಶಾಚ್ಚ. ಓಂ ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ. ಓಂ ಓಂ ನೇತರಾನುಪಪತ್ತೇಃ. ಓಂ ಓಂ ಭೇದವ್ಯಪದೇಶಾಚ್ಚ. ಓಂ ಓಂ ಕಾಮಾಚ್ಚ ನಾನುಮಾನಾಪೇಕ್ಷಾ. ಓಂ ಓಂ ಅಸ್ಮಿನ್ಯಸ್ಯ ಚ ತದ್ಯೋಗಂ ಶಾಸ್ತಿ. ಓಂ ಓಂ ಅಂತರ್ಧರ್ಮೋಪದೇಶಾತ್. ಓಂ ಓಂ ಭೇದೋಪದೇಶಾತ್ ಸಾನ್ಯಃ. ಓಂ ಓಂ ಆಕಾಶತ್ತಲ್ಲಿಂಗಾತ್. ಓಂ ಓಂ ಅತಯೇವ ಪ್ರಾಣಃ. ಓಂ ಓಂ ಜ್ಯೋತಿಶ್ಚರಣಾಭಿಧಾನಾತ್. ಓಂ ಓಂ ಛಂದೋ ವಿಧಾನಾನ್ನೇತಚೇನ್ನೋ ತಥಾ ಚೇತೋತ್ಪನ್ನನಿಗಾತತ್ತಥಾಗಿ ದರ್ಶನಂ. ಓಂ ಓಂ ಭೂತಾದಿಪಾದೋಪದೇಶೋಪತ್ತೇ ಚೈವಂ. ಓಂ ಓಂ ಉಪದೇಶಭೇದಾನ್ನೇತಚೇನ್ನಭಯೋ ಅಸ್ಮಿನ್ನವ್ಯವಿರೋಧಾತ್. ಓಂ ಓಂ ಪ್ರಾಣಸ್ತದುನಗಮಾತ್. ಓಂ ಓಂ ನ ಭಕ್ತುರಾತ್ಮ ಉಪದೇಶಾದಿಚೇತಧ್ಯಾತ್ಮ ಸಂಬಂಧ ಭೂಮಾ ಯಸ್ಮಿನ್. ಓಂ ಓಂ ಶಾಸ್ತ್ರದೃಷ್ಟ್ಯಾ ಧೂಪದೇಶೋ ವಾಮದೇವವತ್. ಓಂ ಓಂ ಜೀವಮುಖ್ಯ ಪ್ರಾಣಲಿಂಗಾನ್ನೇತಿ ಚೇನ್ನೋಪಾಸತ್ರೈವಿದ್ಯಾಧಾಶಿತ್ವಾಧಿಗತತ್ಯೌಘಾತ್. ಓಂ ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್. ಓಂ ಓಂ ವಿಭಿಕ್ಷಿತ ಗುಣೋಪತ್ತೇಶ್ಚ. ಓಂ ಓಂ ಅನುಪತ್ತೇ. ಓಂ ಆಚಾರ ಬಂದ್ರು. ನಮಸ್ಕಾರ ಸರ್. ಇಲ್ಲ ಆಚಾರ್ಯ ಕೇಳಿಸ್ತಾ ಇಲ್ಲ ಈಗ ಕೇಳಿಸುತ್ತೆ. ಓಕೆ ಈಗ ಪರವಾಗಿಲ್ಲ. ಹಾ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ನಾಮಂ ನಾಮಸಂ ವ್ಯಾಸಂ ಗುರುವಂತೆ ಜಗನ್ನಾಥ ಕೀರ್ತನಾಥೇತೆ ಸೂತ್ರದೀಪಿಕಾ ಅಬ್ರಹ್ಮಂ ಮಂಗಲೇಹಿತಂ ಮಧುರಂ ಮಂಗಲಂ ಸದಾ ಆನಂದ ತೀರ್ಥಂ ಮಧುರಂ ವದೇತಾಪತ್ರಯಾಪಹಂ ಚಿತ್ರೇ ಪರಿಶ್ರಮೇ ಭಕ್ತಿಮಾನಿರಖಂಡಿತೇಷು ಗುರುಭಾವನ್ಯಂತೆ ಪತಿಶ್ರೀ ತೀರ್ಥವಾದಸ್ಮದ್ಗುರುಸ್ಮಾರಮ್ಭಾಂ ಟೇಕಾಕೃಪಾಲಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಳಿಪರ್ಯಂತಂ ಗುರುಣಾಮಾರ್ತಿಂ ಸ್ಮರೇತ್ ವಿಜ್ಞಾನಶಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಪ್ರಾಣಭೃಚ್ಚ. ಓಂ ಓಂ ಪ್ರಾಣಪೃಚ್ಛ. ಓಂ ಹಿಂದೆ ದಿವ್ಯಾಧ್ಯಾಧಿಕರಣದಲ್ಲಿ ಅದೇ ಅಧಿಕರಣ ಜೀವಭೂ ಇವುಗಳಿಗೆ ಆಶ್ರಯನಾದವನು ಭಗವಂತನೇ ಅಂತನ್ನೋದಕ್ಕೆ ಯುಕ್ತಿಯನ್ನು ಕೊಟ್ಟು ಸಮರ್ಥನೆ ಮಾಡಿದ್ರು. ಹಾಗೂ ಬೇರೆಯವರಲ್ಲ ಅಂತನ್ನೋದಕ್ಕೆ ನಾನುಮಾನ ಮತಚ್ಛಬ್ದ ತಂತ ಸೂತ್ರದಲ್ಲಿ ಪ್ರಕೃತಿ
ಅಥವಾ ರುದ್ರದೇವರು ಇವರು ಜುಬ್ಬಾಧ್ಯಾಯತನಲ್ಲ ಅಂತ ಅನ್ನೋದಕ್ಕೆ ಅತತ್ ಶಬ್ದ ಅಂತ ಹೇಳಿ ಯುಕ್ತಿಯನ್ನು ಕೊಟ್ಟರು. ಈಗ ಈ ಸೂತ್ರದಲ್ಲಿ ಪ್ರಾಣಭೃತ್ತ ಅಂತನೋ ಸೂತ್ರದಲ್ಲಿ ಜೀವ ಮತ್ತೆ ವಾಯುದೇವರು ಇವರಿಬ್ಬರು ಜುಬ್ಬಾಧ್ಯಾಯತನಲ್ಲ ಅಂತ ಅನ್ನೋದಕ್ಕೆ ಯುಕ್ತಿಯನ್ನು ಕೊಡ್ತಾರೆ. ಏನು? ಜೀವೋಪಿ ಅತಯೇವ ನ ದುರ್ವಾಧ್ಯಾಯತನಂ ಇತ್ಯರ್ಥಃ ಮತ್ತೆ ಇಷ್ಟ ಹೇಳಿ. ಇಲ್ಲಿ ಪ್ರಾಣಭೃತ ಅಂತನೋ ಶಬ್ದಕ್ಕೆ ಅರ್ಥವೇನೆಂದ್ರೆ ಪ್ರಾಣವನ್ನು ಭರಣೆ ಮಾಡುವ ಅಂದ್ರೆ ಜೀವನ್ ಪ್ರಾಣಾಶ್ರಯನಾದಂತಹ ಯಾವ ಜೀವ ಇದ್ದಾನೋ ಅವನನ್ನು ಪ್ರಾಣಭೃತ ಅಂತನೋ ಶಬ್ದದಿಂದ ಕರೀತಾ ಇದ್ದಾರೆ. ಆಮೇಲೆ ಪ್ರಾಣಭೃತ ಅಂತ ಛ ಅಂತನೋ ಶಬ್ದವಿದೆ. ಛ ಅಂತನೋ ಶಬ್ದಕ್ಕೆ ಅರ್ಥವೇನೆಂದ್ರೆ ಸುಧಾ ಚತುರ್ಥಾಧ್ಯಾಯದಲ್ಲಿ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಟೀಕಾರಾಯರು ವ್ಯಾಖ್ಯಾನ ಮಾಡಿದ್ದಾರೆ, ಹಾಗೂ ರಾಯರು ತಂತ್ರಜಿತ್ಕಾದಲ್ಲೂ ಸೂಚನೆ ಮಾಡ್ತಾರೆ. ಸ ಅಂತನೋ ಶಬ್ದಕ್ಕೆ ಹಿಂದಿನ ಸೂತ್ರದಲ್ಲಿರುವ ನ ಅಂತನೋದನ್ನು ಮತ್ತೆ ತಂದ್ಕೊಳ್ಳಿ. ನಾನು ಮಾನ ಮತತ್ ಶಬ್ದ ಎನ್ನುವಲ್ಲಿ ನ ಅಂತನೋ ಶಬ್ದ ಇದೆ. ಆ ನ ಅಂತನೋ ಶಬ್ದವನ್ನು ಮತ್ತೆ ಇಲ್ಲಿ ಆಕರ್ಷಣೆ ಮಾಡ್ಕೊಳ್ಬೇಕು. ಅಂದ್ರೆ ಅವಾಗ ಏನಾಗತ್ತೆ? ಪ್ರಾಣಭೃತ ನ ಅಂದ್ರೆ ಜೀವನು ನ ದುರ್ವಾಧ್ಯಾಯತನಂ ಸರ್ವತಾ ದ್ಯೂಭೂ ಇವುಗಳಿಗೆ ಆಶ್ರಯನಲ್ಲ. ನಾನು ಮೊದಲಿಗೆ ಶಬ್ದ ವ್ಯವಸ್ಥೆ ಮಾಡ್ತೇನೆ, ಆಮೇಲೆ ಅರ್ಥ ವ್ಯವಸ್ಥೆ ಮಾಡೋಣ. ಇದು ಶಬ್ದದಿಂದ ನ ಅಂತ ಅನ್ನೋದನ್ನು ತಂದ್ಕೊಳ್ಳಿ ಅಂತ ವ್ಯವಸ್ಥೆ ಮಾಡಿದ್ರು. ಆಮೇಲೆ ದುರ್ವಾಧ್ಯಾಯತನಂ ಸ್ವಶಬ್ದಾತ್ ಅಂತನ್ನುವಲ್ಲಿ ಸ್ವ ಅಂತನೋ ಶಬ್ದವಿದೆ. ಅದನ್ನು ಮತ್ತೆ ತಂದ್ಕೊಳ್ಳಿ. ಅಂದ್ರೆ ಪ್ರಾಣಭೃತ ನ ಯಾಕೆ ಸ್ವಶಬ್ದ ಅಂತ ಇಟ್ಕೊಳ್ಳಿ. ಬರೀ ಅಷ್ಟೇ ಅಲ್ಲ, ಮುಕ್ತೋಪಸೃಪ್ಯತ್ವ ಅಂತನೋದನ್ನು ಇಟ್ಕೊಳ್ಬೇಕು. ಅತತ್ ಶಬ್ದಾತ್ ಅಂತನೋ ಯುಕ್ತಿಯನ್ನು ತೆಗೆದುಕೊಳ್ಬೇಕು. ಹಿಂದಿನ ಸೂತ್ರದಲ್ಲಿ ಹಿಂದೆ ಎಷ್ಟು 1, 2, 3 ಸೂತ್ರಗಳಲ್ಲಿ ಹೇಳದ ಏನು ಯುಕ್ತಿ ಇದೆಯೋ ಎಲ್ಲಾ ಯುಕ್ತಿಗಳನ್ನು ಛ ಅಂತನೋ ಶಬ್ದದಿಂದಾಗಿ ಆಕರ್ಷಣೆ ಮಾಡ್ಕೊಳ್ಬೇಕು. ಅಂದ್ರೆ ಛ ಅಂದ್ರೆ ಪ್ರಾಣಭೃತ, ಛ ಅಂದ್ರೆ ಪ್ರಾಣಭೃತಾದವನು, ನ ದ್ಯೂಭೂಗಳಿಗೆ ಆಶ್ರಯನಲ್ಲ. ಯಾಕಲ್ಲ? ಶಬ್ದಾತ್ ಉಕ್ತೋಪಸೃಪ್ಯವ್ಯ ಪದೇಶಾತ್ ಆಮೇಲೆ ಅತತ್ ಶಬ್ದಾತ್ ಇತ್ಯಾದಿ ಕಾರಣದಿಂದಾಗಿ ಪ್ರಾಣಭೃತನ ಸರ್ವತಾ ಜೂಭೂ ಇವುಗಳಿಗೆ ಆಶ್ರಯನಲ್ಲ. ಆಮೇಲೆ ಅದೇ ಶಬ್ದಕ್ಕೆ ಇನ್ನೊಂದು ಅರ್ಥ ಸಮುಚ್ಚಯ. ಅಂದ್ರೆ 3 ತರಹ ಅರ್ಥ ವ್ಯವಸ್ಥೆ ಮಾಡಿದಂತೆ ಆಯ್ತು. ಒಂದು ನ ಅಂತನ್ನೋದನ್ನು ಆಕರ್ಷಣೆ ಮಾಡ್ಕೊಳ್ಳಿ ಒಂದರ್ಥ. ಆಮೇಲೆ ಹಿಂದಿನ ಸೂತ್ರದಲ್ಲಿ ಹೇಳಿದ ಎಲ್ಲ ಹೇತುಗಳನ್ನು ತೆಗೆದುಕೊಳ್ಳಿ ಎರಡನೇ ಅರ್ಥ. ಆಮೇಲೆ ಮೂರನೇದ್ದು ಸಮುಚ್ಚಯ ಅಂದರೆ ಪ್ರಾಣಭೃತ ಅಂದ್ರೆ ಪ್ರಾಣಭೃತಾದ ಜೀವ ಹಾಗೂ ವಾಯುಸ್ಥ ವಾಯುದೇವರೂ ಕೂಡ ಅಂತ ಇದು ಸಮುಚ್ಚಾಯಕ. ವಾಯುದೇವರನ್ನು ಸಮುಚ್ಚಯ ಮಾಡೋದು. ಬರೀ ಜೀವನನ್ನು ಹೇಳ್ಕೊಡುವ ಶಬ್ದವಿದೆ ಅಷ್ಟೇ ಅಲ್ಲ, ವಾಯುದೇವರನ್ನು ತೆಗೆದುಕೊಳ್ಳಿ. ಸೊ ಅವಾಗ ಏನಾಯ್ತು? ಪ್ರಾಣಭೃತ ಜೀವ ಹಾಗೂ ಛ ವಾಯುದೇವರು ಇವರಿಬ್ಬರು ಛ ಅಂದ್ರೆ ದ್ಯುಬ್ವಾಧ್ಯಾಯತನರಲ್ಲ. ಯಾಕೆ? ಶಬ್ದಾತ್ ಮುಕ್ತೋಪಸೃಪ್ಯವ್ಯಪದೇಶಾತ್ ಅತತ್ ಶಬ್ದಾತ್ ಇತ್ಯಾದಿ ಕಾರಣದಿಂದ ವಾಯುದೇವರು ಜೀವರು ದ್ಯುಬ್ವಾಧ್ಯಾಯತನಲ್ಲ. ಹಾಗಾದರೆ ಭಗವಂತನೇ ದ್ಯುಬ್ವಾಧ್ಯಾಯತನ ಅಂತ ಹೇಳಿ ಜೀವ ಮತ್ತೆ ವಾಯುದೇವರನ್ನು ನಿಷೇಧ ಮಾಡೋದಕ್ಕಾಗಿ ಅವರು ದ್ಯುಬ್ವಾಧ್ಯಾಯತನಲ್ಲ ಅಂತ ಅನ್ನೋದನ್ನು ಸಮರ್ಥನೆ ಮಾಡ್ಬೇಕು ಅಂತ ಅನ್ನೋದಕ್ಕಾಗಿ ಪ್ರಾಣಭೃತ ಅಂತನೋ ಸೂತ್ರಿ ನೋಡೋದಕ್ಕೆ ಸಣ್ಣ ಶಬ್ದವಿದೆ, ಇದರಲ್ಲಿ ಇಷ್ಟು ವ್ಯಾಖ್ಯಾನ ಇದೆ. ಅಲ್ಲಿ ಹಾಗಾದ್ರೆ ಒಂದು ಪ್ರಶ್ನೆ ಏನಂತಂದ್ರೆ, ಜೀವರು ದುರ್ಬಾಧ್ಯಾಯತನರಲ್ಲ ಅಂತಂದ್ರೆ, ಜೀವರು ದುರ್ಬಾಧ್ಯಾಯತನರಲ್ಲ ಅಂತ ಹೇಳೋದಾದರೆ
ಬಹುಧಾ ವಿಜಾಯತೆ ಇತ್ಯಾದಿ ಶ್ರುತಿಯಲ್ಲಿ ಸೂಚನೆ ಮಾಡಿದ ಜೀವನ ಲಿಂಗವನ್ನು ಹೇಳಿದ್ದಾರೆ. ಜಾಯಮಾನತ್ವ ಅಂತನ್ನುವ ಲಿಂಗವನ್ನು ಹೇಳ್ತಾರೆ. ಹಾಗಾದ್ರೆ ಜೀವನ ಲಿಂಗವನ್ನು ಹೇಳಿದ್ದಾರೆ ಅಂತಂದ್ಮೇಲೆ ಜೀವ ಯಾಕೆ ದುರ್ಬಾಧ್ಯಾಯತನಲ್ಲ ಅಂತನೋ ಪ್ರಶ್ನೆ ಉಳಿಯುತ್ತಲ್ಲ ಅಂತ ಕೇಳಿದ್ರೆ, ಈ ಬಹುಧಾ ವಿಜಾಯತೆ ಅಂತನ್ನೋದು ಇನ್ನು ಶ್ರುತಿ ಇದು ಜಾಯಮಾನತ್ವ ಅಂತ ಹೇಳ್ತಾ ಇದೆ. ಅದು ಭಗವತ್ಪರವಾಗಿ ನಾವು ಹೇಳ್ಬೋದು. ಯಾಕೆ ಅಂದ್ರೆ ಜಾಯಮಾನ ಅಂತನೋ ಶಬ್ದಕ್ಕೆ ಅಭಿವ್ಯಕ್ತಿ ಅಂತ ಅರ್ಥ ಮಾಡಿ. ಜಾಯಮಾನ ಅಂತ ಅರ್ಥ ಏನು? ಹುಟ್ಟೋದು ಅಂತ ಅರ್ಥ. ದೇವರಿಗಂತೂ ಜನ್ಮವಿಲ್ಲಲ್ಲ ಅಂದ್ಮೇಲೆ ಹೇಗೆ ಅದು ವ್ಯಾಖ್ಯಾನ ಮಾಡೋದು? ಅದರ ಅಭಿಪ್ರಾಯ ಅಭಿವ್ಯಕ್ತಿ ಅಂತ ಮಾಡಿದಾಗ ಆ ಶ್ರುತಿಯನ್ನು ಭಗವತ್ಪರವಾಗಿ ನಾವು ವ್ಯಾಖ್ಯಾನ ಮಾಡಬಹುದು, ತೊಂದರೆ ಇಲ್ಲ. ಇನ್ನ ಸರಿ, ಹಾಗಾದ್ರೆ ಜೀವ ಮತ್ತೆ ವಾಯುದೇವರನ್ನು ನಿಷೇಧ ಮಾಡೋದಕ್ಕಾಗಿ ಪ್ರಾಣಭೃತ ಅಂತನೋ ಸೂತ್ರದಲ್ಲಿ ಹೇಳಿದ್ರಿ ಅಂತ. ಅಲ್ಲಿ ಪ್ರಾಣಭೃತ ಅಂತನೋ ಶಬ್ದ ಯಾಕೆ ಹೇಳ್ಬೇಕಾಗಿತ್ತು? ಜೀವ ಅಂತ ಪ್ರತ್ಯೇಕ ಸ್ಪಷ್ಟವಾದ ಶಬ್ದನ ಹೇಳ್ಬೋದಾಗಿತ್ತಲ್ಲ. ಜೀವನೂ ಅಲ್ಲ, ಪ್ರಾಣಭೃತ ಅಂತ ಹಿಂಗ್ಯಾಕೆ ಹೇಳಿದ್ರಿ? ಪ್ರಾಣಭೃತ ಅನ್ನೋ ಶಬ್ದವನ್ನು ಯಾಕೆ ಪ್ರಯೋಗ ಮಾಡ್ಬೇಕಾಗಿತ್ತು ಅಂದ್ರೆ, ಹಿಂದೆ ನಾವೇನು ಯಸ್ಮಿನ್ ದ್ಯೌ ಪೃಥಿವೀ ಚಾಂತರಿಕ್ಷ ಮೋತಂ ಮನಸ್ಸಹ ಪ್ರಾಣೈಶ್ಚ ಸರ್ವೈಹಿ ತಮೈವೇಕಂ ಜಾನತ ಆತ್ಮಾನಂ ಅಂತನ್ನುವಲ್ಲಿ ಸಹ ಪ್ರಾಣ ಅಂತನೋ ಶಬ್ದವನ್ನು ಆ ವಿಷಯ ವಾಕ್ಯದಲ್ಲೇ ಬಂದಿದೆ. ಸೊ ಆ ವಿಷಯ ವಾಕ್ಯದಲ್ಲಿರುವಂತಹ ಸಹ ಪ್ರಾಣ ಅಂತನ್ನುವುದರಲ್ಲಿ ಇರುವಂತಹ ಪ್ರಾಣ ಶಬ್ದ ಇದು ಪೂರ್ವ ಪಕ್ಷಿಗಳಿಗೆ ಇದು ಒಂದು ಯುಕ್ತಿ ಅಂತನ್ನೋದನ್ನು ಸೂಚನೆ ಮಾಡೋದಕ್ಕಾಗಿ ಪ್ರಾಣಭೃತ ಎಂಬುದಾಗಿ ಪ್ರಾಣಭೃತವನ್ನು ಸೂಚನೆ ಮಾಡೋದಕ್ಕಾಗಿ ಅದೇ ಶಬ್ದವನ್ನು ಸೂಚನೆ ಮಾಡಿದ್ದಾರೆ, ಹೊರತು ಜೀವ ಅಂತನ್ನುವ ಸ್ಪಷ್ಟವಾದ ಶಬ್ದವನ್ನು ಹೇಳಿಲ್ಲ. ಹಾಗಾಗಿ ಪ್ರಾಣಭೃತ ಪರ್ವತ ಭೂ ಇವುಗಳಿಗೆ ಆಶ್ರಯನಲ್ಲ, ಇಂತು ಭಗವಂತನೇ ಭೂಗಳಿಗೆ ಆಶ್ರಯ ಅಂತ ಜೀವ ಮತ್ತೆ ವಾಯುದೇವರನ್ನು ನಿರಾಕರಣೆ ಮಾಡೋದಕ್ಕಾಗಿ ಈ ಸೂತ್ರವನ್ನು ರಚನೆ ಮಾಡಿದ್ರು. ಅದಾದ್ಮೇಲೆ ಪ್ರಶ್ನೆ, ಅಲ್ಲ ಜೀವರೇನು ಬ್ರಹ್ಮ ಏನು? ಇಬ್ಬರಿಗೂ ಅಭೇದವಿದೆ. ಅಭೇದವಿದ್ದದ್ದರಿಂದಾಗಿ ಪರಮಾತ್ಮ ದುಬ್ಬಾಧ್ಯಾಯತನ ಅಂದ್ರೆ ಜೀವನೂ ದುಬ್ಬಾಧ್ಯಾಯತನ ಅಂತೆ ಅರ್ಥ ಅಂತ ಹೇಳಿದ್ರೆ, ಅದಕ್ಕೆ ಮುಂದಿನ ಸೂತ್ರ ಓಂ ಭೇದಂ ವ್ಯಪದೇಶಾತ್ ಓಂ. ಓಂ ಭೇದ ವ್ಯಪದೇಶಾತ್ ಓಂ. ನ ತಯೋಃ ಐಕ್ಯಂ ಇತ್ಯರ್ಥಃ. ಅದನ್ನ ಪೂರ್ಣವಾದ ಶ್ರುತಿ ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ. ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಮಸ್ಯ ಮಹಿಮಾನಂ ಅಂತನೋ ಪೂರ್ಣವಾದ ಶ್ರುತಿ. ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಂ. ಇಲ್ಲಿ ಜೀವಬ್ರಹ್ಮರ ಭೇದವನ್ನು ಉಪದೇಶ ಮಾಡ್ತಾ ಇದ್ದಾರೆ. ದುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ. ಅನ್ಯಂ ಈಶಂ ಅಂದ್ರೆ ಜೀವನನ್ನು ಬಿಟ್ಟು ಜೀವನಿಂದ ಅನ್ಯನಾದಂತಹ ಈಶಂ ಭಗವಂತನನ್ನು ಮುಂದಿನಲ್ಲಯ. ಹಾಗಾದ್ರೆ ಅನ್ಯಂ ಈಶಂ ಅಂದ್ರೆ ಅರ್ಥವೇನು? ಭಿನ್ನನಾದ ಈಶ್ವರ ಅಂದ್ರೆ ಅಂತ ಜೀವಬ್ರಹ್ಮರ ಭೇದವನ್ನು ಸ್ಪಷ್ಟವಾದ ಶ್ರುತಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ಮೇಲೆ ಜೀವಬ್ರಹ್ಮರ ಭೇದದ ವ್ಯಪದೇಶವನ್ನು
ಈ ದುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಂತನ್ನುವಂತಹ ಏನು ವಾಕ್ಯವಿದೆಯೋ ಈ ವಾಕ್ಯದಲ್ಲಿ ಮತ್ತಿದು ಮುಂಡಕದಲ್ಲಿ ಬಂದಿದ್ದು, ಮುಂಡಕೋಪನಿಷತ್, ಎಲ್ಲಿ ನಮಗೆ ಯಸ್ಮಿನ್ ದ್ಯೋ ಪೃಥ್ವಿ ಚಾಂತರಿಕ್ಷಂ ಅಂತನ್ನುವ ಮುಂಡಕೋಪನಿಷತ್ತಿನಲ್ಲಿ ಬಂದಿದೆ, ಅದೇ ಉಪನಿಷತ್ತಿನಲ್ಲಿ ಇದು ಬಂದಿದೆ. ಹಾಗಾಗಿ ಈ ಮಂತ್ರದಲ್ಲಿ ಅನ್ಯಂ ಈಶಂ ಎಂಬುದಾಗಿ ಭೇದದ ವ್ಯಪದೇಶ ಅಂತಂದ್ರೆ ಭೇದವನ್ನು ವಚನದಿಂದ ಹೇಳೋದು. ಅನ್ಯ ಅಂತನೋ ಶಬ್ದದಿಂದಾಗಿ ಭೇದವನ್ನು ಸೂಚನೆ ಮಾಡಿದ್ರು, ಅನ್ಯಮೀಶಂ. ಹೀಗೆ ಭೇದ ವ್ಯಪದೇಶ ಮಾಡಿದ್ದರಿಂದಾಗಿ ಜೀವಬ್ರಹ್ಮರಿಗೆ ಸರ್ವಥಾ ಅಭೇದವನ್ನು ಹೇಳಬಾರದು. ಭೇದವೇ ಇದೆ ಅಂತ ಅಂಗೀಕಾರ ಮಾಡ್ಕೊಳ್ಳಬೇಕು ಅಂತ ಭೇದ ವ್ಯಪದೇಶ ಅಂತನೋ ಸೂತ್ರದಲ್ಲಿ ಸೂಚನೆ ಮಾಡಿದ್ರು. ಇದಾದ ಮೇಲೆ ಪ್ರಶ್ನೆ, ಅಲ್ಲ ದುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಂತ ಹೇಳಿ ಜೀವಬ್ರಹ್ಮರ ಭೇದವನ್ನು ಹೇಳಿದರು ಅಂತಂದ್ರಿ. ಆದರೆ ಅಲ್ಲಿ ಯಾರಿಗೆ ಭೇದ ಹೇಳಿದ್ರು? ಅನ್ಯಂ ಈಶಂ ಅಂತ ಹೇಳಿ ಈಶ ಶಬ್ದ ವಾಚ್ಯರಾದವರಿಗೆ ಭೇದವನ್ನು ಹೇಳಿದ್ರು. ಈಶ ಅಂದ್ರೆ ಭಗವಂತ ಅಂತ ಯಾಕೆ ಅರ್ಥ ಮಾಡ್ತೀರಿ? ಈಶ ಶಬ್ದಕ್ಕೆ ಪರಮಾತ್ಮ ಅಂತ ಯಾಕೆ ಅರ್ಥ? ಬೇರೆಯವರು ಅಂತ ಅರ್ಥ ಮಾಡೋಣ ಅಂದ ಮೇಲೆ, ಯಾಕೆಂದ್ರೆ ಈಶಾಂಧ್ರ ಶಬ್ದಕ್ಕೆ ಅರ್ಥವೇನು? ಒಡೆಯರು ಅಂತ ಅರ್ಥ, ಅಧಿಪತಿಗಳು, ಅವರಿಗೆ ಈಶ್ವರ ಅಂತ ಕರಿತೇವೆ. ಅಂದ್ರೆ ಪೂರ್ವಪಕ್ಷ ಹೇಳುವ ಪ್ರಕಾರ ಈ ಶರೀರಕ್ಕೆ ಈಶ್ವರ ಯಾರು? ನನ್ನ ಜ್ಞಾನೇಂದ್ರಿಯಗಳು ಇತ್ಯಾದಿಗಳಿಗೆ ಒಡೆಯರಾದವರು ಯಾರು? ನಾನು. ಅಂದ್ಮೇಲೆ ನಾನು ಈಶ್ವರನೇ. ಅಂದ್ಮೇಲೆ ಈಶಾಂತ ಶಬ್ದವಿದ್ದ ಮಾತ್ರಕ್ಕೆ ಭಗವಂತ ಅಂತ ಯಾಕೆ ಅರ್ಥ ಮಾಡಬೇಕು? ಭಗವಂತ ಅಂತ ಅರ್ಥ ಮಾಡಬೇಡಿ ಅಂತ ಪ್ರಶ್ನೆ ಬಂದ್ರೆ ಅದನ್ನ ಸಮರ್ಥನೆ ಮಾಡೋದಕ್ಕಾಗಿ ಈಶ ಶಬ್ದಕ್ಕೆ ಪರಮಾತ್ಮ ಅಂತೆ ಅರ್ಥ ಈಗ ಪ್ರಕೃತದಲ್ಲಿ ವಿಚಾರ ಮಾಡಿದರೆ. ಯಾಕೆ ಅಂತಂದ್ರೆ ಅದನ್ನು ಸಮರ್ಥನೆ ಮಾಡೋದಕ್ಕಾಗಿ ಮುಂದಿನ ಸೂತ್ರ ಓಂ ಪ್ರಕರಣಾತ್ ಓಂ. ಓಂ ಪ್ರಕರಣಾತ್ ಓಂ ಕೇಳಿಸ್ತಾ ಇದೆಲ್ಲ? ಓಂ ಪ್ರಕರಣಾತ್ ಓಂ ಅಂದ್ರೆ ಇಲ್ಲಿ ಈಶ ಶಬ್ದಕ್ಕೆ ಪರಮಾತ್ಮ ಅಂತೆ ಅರ್ಥ ಮಾಡ್ಬೇಕೇ ಹೊರತು ಬೇರೆಯವರು ಅಂತ ಅರ್ಥ ಮಾಡಬಾರದು ಅಂತ ಅನ್ನೋದಕ್ಕೆ ಯುಕ್ತಿಯನ್ನು ಕೊಡ್ತಾ ಇದ್ದಾರೆ. ಅನಷ್ಟನ್ ಅನ್ಯೋ ಇತ್ಯಾದೇಹೇ ವಿಷ್ಣು ಪ್ರಕರಣತ್ವಾತ್. ಸ್ಪಷ್ಟವಾದ ಪ್ರಸಿದ್ಧವಾದ ಶ್ರುತಿ ಎಲ್ಲಾ ಕಡೆಗೆ ನಮಗೆ ಮೇಲಿನ ಮೇಲೆ ಬರುತ್ತೆ. ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, ಇದು ಮುಂಡಕೋಪನಿಷತ್ತಿನಲ್ಲಿ ಬಂದಿದ್ದು. ದ್ವಾಸುಪರ್ಣ ಸಯುಜಾಸಕಾಯ ಸಮಾನಂ ವೃಕ್ಷಂ ಪರಿಶಶ್ವಜಾತೆ ತಯೋರಣ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ಇದು ಋಗ್ವೇದ ಸಂಹಿತೆಯಲ್ಲೂ ಬರುತ್ತೆ ಹಾಗೂ ಈ ಉಪನಿಷತ್ತಿನಲ್ಲೂ ಬರುತ್ತೆ. ದ್ವಾಸುಪರ್ಣ ಸಯುಜಾಸಕಾಯ ಸಮಾನಂ ವೃಕ್ಷಂ ಪರಿಶಶ್ವಜಾತೆ ತಯೋಃ ಅನ್ಯಃ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯಃ ಅಭಿಚಾಕಶೀತಿ. ಈ ಶ್ರುತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ದ್ವಾಸುಪರ್ಣ ಸೈಜಾಸ್ ಇದು ಮುಖ್ಯವಾಗಿ ಬಂದಿದ್ದು ನಮಗೆ ಬೇಕಾದದ್ದು ಶ್ರುತಿಗೆ ಕೆಳಗಿನ ವಾಕ್ಯದಲ್ಲಿ ತಯೋಃ ಅನ್ಯಃ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯಃ. ಇಲ್ಲಿ ಪರಬ್ರಹ್ಮ ಪ್ರಕರಣವಿದು. ಪ್ರಕರಣ ಅಂತಂದ್ರೆ ಅದನ್ನ ಸಮರ್ಥನೆ ಮಾಡ್ತಾ ಬಂದಿದ್ದಾರೆ. ಈ ವಾಕ್ಯದ ಪೂರ್ವದಲ್ಲೇನೆ ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಪರಾಚ ಅಥ ಪರ ಯಾ ತದಕ್ಷರಂ ಅಧಿಗಮ್ಯತೆ ಸಾ ಪರ ಇತ್ಯಾದಿಯಾಗಿ ಪರವಿದ್ಯಾ ವಿಚಾರವನ್ನು ಮಾಡ್ತಾ ಬಂದಿದ್ದಾರೆ ಈ ಪೂರ್ವ ವಾಕ್ಯದಲ್ಲಿ. ಸೊ ಪರವಿದ್ಯಾ ಅದರಲ್ಲಿ ವಿಷಯರಾದವರು ಯಾರು? ಪರವಿದ್ಯಾ ಅಂತ ಅನ್ನೋ ಶಬ್ದಕ್ಕೆ ಸರ್ವೋತ್ತಮವಾದ ವಿದ್ಯೆ, ಬ್ರಹ್ಮಮೀಮಾಂಸಾ ಶಾಸ್ತ್ರ, ಹೀಗೆ ಪರವಿದ್ಯಾ ವಿಚಾರ ಮಾಡ್ತಾ ಆ ಪರವಿದ್ಯಾದಲ್ಲಿ ಪ್ರತಿಪಾದ್ಯರಾದವರು ವಿಷಯರಾದವರು ಯಾರು?
ಅಂತ ಆರಂಭ ಮಾಡಿ ಅದನ್ನು ಸಮರ್ಥನೆ ಮಾಡ್ತಾ ಬರುವಾಗ ಅದೇ ಪ್ರಕರಣ ಪರವಿದ್ಯಾ ವಿಷಯನಾದ ಭಗವಂತ, ಆ ಭಗವಂತನ ಪ್ರಕರಣ ನಡೀತಾ ಬಂದಿದೆ. ಮಧ್ಯದಲ್ಲಿ ಈ ವಾಕ್ಯ ಬಂದಿದೆ, ದ್ವಾಸುಪರ್ಣ ಸವಿಜಾ ಸಖಾಯ ಅಂತನೋ ವಾಕ್ಯ ಬಂದಿದೆ. ಹಾಗಾಗಿ ಏನಾಯ್ತು, ನಮಗೆ ಭಗವಂತನ ಪ್ರಕರಣದಲ್ಲಿ ಬರ್ತಾ ಇರುವಂತಹ ಶ್ರುತಿಯಾಗಿದೆ ಇದು. ವೇವಿದ್ಯೆ ವೇದಿತವ್ಯೇ ಅಂತ ಆರಂಭಿಸಿಕೊಂಡು ಈ ದ್ವಾಸುಪರ್ಣ ಸವಿಜಾ ಸಖಾಯ ಅಂತಲುವವರೆಗೆ ಎಲ್ಲವೂ ಭಗವಂತನನ್ನು ಸಮರ್ಥನೆ ಮಾಡೋದಕ್ಕಾಗಿ ಭಗವತ್ ಪ್ರಕರಣ ನಡೀತಾ ಬಂದಿದೆ. ಅಂದ ಮೇಲೆ ಮಧ್ಯದಲ್ಲಿ ಬಂದ ದುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಂತನ್ನುವಲ್ಲಿ ಆ ಶ್ರುತಿಯಲ್ಲಿರುವ ಈಶ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡದೇನೆ ಜೀವ ಅಥವಾ ಇನ್ಯಾರು ಅಂತ ಹೇಗೆ ಅರ್ಥ ಮಾಡೋದು? ಭಗವತ್ ಪ್ರಕರಣ ನಡೀತಾ ಬರ್ತಾ ಇದೆ. ಭಗವತ್ ಪ್ರಕರಣ ನಡೀತಾ ಬರುವಾಗ ಈ ಮಂತ್ರದಲ್ಲಿ ಹಿಂದಿನ ಸೂತ್ರದಲ್ಲಿ ವಿಚಾರ ಮಾಡಿದ ಅನ್ಯಮೀಶಂ ಅಸ್ಯ ಮಹಿಮಾನಂ ಅಂತನ್ನುವಲ್ಲಿ ಅನ್ಯಮೀಶಂ ಎನ್ನುವಲ್ಲಿ ಈಶ ಶಬ್ದಕ್ಕೂ ಕೂಡ ಭಗವಂತ ಅಂತ ಅರ್ಥ ಮಾಡೋದೇ ನಮಗೆ ಉಚಿತ. ಹೊರತು ಭಗವಂತನ ಬಿಟ್ಟು ಬೇರೆಯವರು ಅಂತ ಅರ್ಥ ಮಾಡೋದು ಸರ್ವತಾ ಸರಿಯಲ್ಲ. ಯಾಕೆ? ಭಗವತ್ ಪ್ರಕರಣ ನಡೆದಿದೆ ಆದ್ದರಿಂದ. ಇದನ್ನೇ ರಾಯರು ಸೂಚನೆ ಮಾಡುವಾಗ ಆರಭ್ಯ ಅಧೀತತ್ವ ಅಂತ ಲಿಂಗವನ್ನು ಕೊಡ್ತಾರೆ. ಅಂದ್ರೆ ಆರಭ್ಯಾಧೀತತ್ವ ಅಂತಂದ್ರೆ ಪ್ರಾರಂಭದಲ್ಲಿ ಪರವಿದ್ಯಾ ವಿಚಾರ ಮಾಡ್ತಾ ಬಂದು ಅದನ್ನೇ ಮತ್ತೆ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಂದ ಮೇಲೆ ಪರವಿದ್ಯಾ ವಿಷಯರಾದವರು, ಸರ್ವೋತ್ತಮ ವಿದ್ಯೆ ಬ್ರಹ್ಮೀಮಾಂಸಾ ಶಾಸ್ತ್ರ ಪ್ರತಿಪಾದ್ಯರಾದವನು ಪರಮಾತ್ಮ ಬಿಟ್ಟು ಇನ್ಯಾರನ್ನು ಹೇಳಬೇಕು? ಆದ್ದರಿಂದಾಗಿ ಭಗವತ್ ಪ್ರಕರಣವನ್ನು ನಡೀತಾ ಇರುವಾಗ ಅದರಲ್ಲಿ ಬಂದ ದುಷ್ಟಂ ಯದಾ ಪಶ್ಯತ್ಯನ್ಯಮೀಶ ಅಸ್ಯ ಮಹಿಮಾನಂ ಅಂತನ್ನುವಲ್ಲಿ ಇರುವ ಈಶ ಶಬ್ದವು ಕೂಡ ಪರಮಾತ್ಮ ಅಂತೆ ಅರ್ಥವನ್ನು ಮಾಡಬೇಕು. ಹೊರತು ನಾಮ ಈ ಶರೀರೇಂದ್ರಿಯಗಳಿಗೆ ಒಡೆಯನಾಗಿದ್ದೇನೆ, ಈಶ್ವರನಾಗಿದ್ದೇನೆ ಅಂತನೋ ಕಾರಣಕ್ಕಾಗಿ ನನ್ನನ್ನು ಈಶಾ ಅಂತ ಕರೆದಿದ್ದಾರೆ ಅಂತ ಅರ್ಥ ಮಾಡಬಾರದು. ಪ್ರಕರಣಾತ್ ಪರಮಾತ್ಮ ಅಂತೆ ಅರ್ಥ ಮಾಡಬೇಕು ಅಂತ ಇದನ್ನು ಈ ಸೂತ್ರದಲ್ಲಿ ಸೂಚನೆ ಮಾಡಿದರು. ಅಷ್ಟೇ ಅಲ್ಲದೇನೆ ಲಿಂಗವೂ ಕೂಡ ನಮಗೆ ಈಶ ಶಬ್ದಕ್ಕೆ ಪರಮಾತ್ಮ ಅಂತೆ ಅರ್ಥವನ್ನು ಸೂಚನೆ ಅಂಗೀಕಾರ ಮಾಡಿಕೊಳ್ಬೇಕು ಎನ್ನುವ ವಿಷಯದಲ್ಲಿ ಲಿಂಗವೂ ಇದೆ ಅಂತ ಅನ್ನೋದನ್ನು ಮುಂದಿನ ಸೂತ್ರದಲ್ಲಿ ವಿಚಾರ ಮಾಡ್ತಾರೆ. ಸೊ ಏನಾಯ್ತು, ಈ ನಾವು ಇವತ್ತು ವಿಚಾರ ಮಾಡಿದ ಪ್ರಾಣಭೃತ್ಯ, ಭೇದ ವ್ಯಪದೇಶ ಹಾಗೂ ಪ್ರಕರಣ ಈ 3 ಸೂತ್ರದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಪ್ರಾಣಭೃತ್ಯ ಅಂತ ಅನ್ನೋ ಸೂತ್ರದಲ್ಲಿ ಜೀವ ಹಾಗೂ ವಾಯುದೇವರು ಇಬ್ಬರು ಸ ಅಂದ್ರೆ ದುರ್ವಾಧ್ಯಾಯತನರಲ್ಲ. ಯಾಕೆ? ಸ ಸ್ವಶಬ್ದ, ಉಕ್ತೋಪಸಪ್ಯ ವ್ಯಪದೇಶ, ಅಥತ್ ಶಬ್ದ ಇತ್ಯಾದಿ ಯುಕ್ತಿ ಇದ್ದದ್ದರಿಂದಾಗಿ ಜೀವವಾಯು ಇವರಿಬ್ಬರು ಇದು ದುರ್ವಾಧ್ಯಾಯತನರಲ್ಲ. ಅಲ್ಲ, ಜೀವ ಬ್ರಹ್ಮರಿಗೆ ಅಭೇದವಿದೆ ಅಂದಮೇಲೆ ಬ್ರಹ್ಮ ಇವನು ದುರ್ವಾಧ್ಯಾಯತನ ಅಂದ್ರೆ ಏನು, ಜೀವ ಇವನು ದುರ್ವಾಧ್ಯಾಯತನ ಅಂದ್ರೆ ಏನು, ಎಲ್ಲವೂ ಒಂದೇ. ಅದಕ್ಕೆ ಹೇಳಿದ್ರು ಅಭೇದವಿಲ್ಲ, ಭೇದವಿದೆ. ದುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಂ ಎಂಬುದಾಗಿ ಜೀವ ಬ್ರಹ್ಮರಿಗೆ ಭೇದವನ್ನು ಸೂಚನೆ ಮಾಡುವುದಕ್ಕಾಗಿ ಅನ್ಯಮೀಶಂ ಅನ್ಯನಾದ ಈಶಾ ಅಂತ ಹೇಳಿ ಭೇದ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಅಭೇದ ಒಪ್ಪಬಾರದು. ಹಾಗಾದ್ರೆ ಈಶನಿಗೆ ಭೇದ ಇದೆ ಅಂತಂದ್ರು, ಈಶಾ ಅಂದ್ರೆ ಪರಮಾತ್ಮ ಅಂತ ಯಾಕೆ ಅರ್ಥ ಮಾಡ್ತೀರಾ? ಬೇರೆಯವರು ಅಂತ ಅರ್ಥ ಮಾಡಬಹುದಲ್ಲ ಅಂತ ಹೇಳಿದ್ರೆ ಅಲ್ಲಿರುವ ಈಶ ಶಬ್ದಕ್ಕೆ ಪರಮಾತ್ಮ ಅಂತೆ ಅರ್ಥ. ಯಾಕೆ ಅಂದ್ರೆ ಒಂದು ಪ್ರಕರಣ, ಇನ್ನೊಂದು ಲಿಂಗ. ಆ ಪ್ರಕರಣವನ್ನು ಸೂಚನೆ ಮಾಡೋದಕ್ಕಾಗಿ ಓಂ ಪ್ರಕರಣ ಅಂತನೋ ಸೂತ್ರದಲ್ಲಿ ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಿಷ್ಟಜಾತೆ ತಯೋರಣ್ಯ ಪಿಪ್ಪಲಂ ಅಂತ ಹೇಳಿ ಅಲ್ಲಿ ಭಗವಂತನ ಪ್ರಕರಣ ದೇವಿದ್ಯೆ ವೇದಿತವ್ಯೇ ಅಂತರುವ ಪರವಿದ್ಯಾ ಪ್ರಕರಣವನ್ನು ಆರಂಭಿಸಿಕೊಂಡು ಭಗವಂತನನ್ನೇ ಸಮರ್ಥನೆ ಮಾಡ್ತಾ ಬರುವಾಗ ಮಧ್ಯದಲ್ಲಿ ಬಂದ ವಾಕ್ಯ ದುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಂತನೋದು. ಹಾಗಾಗಿ ಆ ಮಧ್ಯದಲ್ಲಿರುವ ಈಶ ಶಬ್ದಕ್ಕೂ ಕೂಡ ಪರಮಾತ್ಮ ಅಂತೆ ಅರ್ಥ ಮಾಡ್ಬೇಕೆ ಹೊರತು ಜೀವರು ಅಥವಾ ಇನ್ಯಾರೋ ಅಂತ ಅರ್ಥ ಮಾಡಬಾರದು. ಸೊ ಭೇದ ಉಪದೇಶ ಯಾರಿಗೆ ಮಾಡಿದಂತೆ ಆಯ್ತು? ಈಶನಿಗೆ. ಈಶಾ ಅಂದ್ರೆ ಯಾರು? ಪರಮಾತ್ಮ. ಹಾಗಾಗಿ ಜೀವ ಬ್ರಹ್ಮರಿಗೆ ಭೇದವೇ ಇದೆ. ಹಾಗಾಗಿ ಭೇದ ಇದೆ ಅಂತಂದ್ಮೇಲೆ ಪರಮಾತ್ಮ
ಇವು ಭೂ ಇವುಗಳಿಗೆ ಆಶ್ರಯ ಅಂದ್ರೆ ಪರಮಾತ್ಮನಿಗೆ ಅಷ್ಟೇ ಆಶ್ರಯ ಅಂತ ಅರ್ಥ ಮಾಡಬೇಕೇ ಹೊರತು ಜೀವಾದಿಗಳು ಅಂತ ಅರ್ಥ ಮಾಡಬಾರದು ಅಂತ ಸಮರ್ಥನೆ ಮಾಡಿದ್ರು. ಇನ್ನ ಇದರ ಮುಂದೆ ಲಿಂಗವನ್ನು ಕೊಟ್ಟು ಸ್ಥಿತ್ಯದನಾಭ್ಯಾಮ್ ಅಂತ ಹೇಳಿ ಲಿಂಗವನ್ನು ಸೂಚನೆ ಮಾಡ್ತಾರೆ. ಆಯ್ತು, ಮುಂದಿನ ಪಾಠ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ, ಧನ್ಯವಾದ. ನಮಸ್ತೆ. ಒಂದ್ ನಿಮಿಷ, ನಾಳೆ